ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. 1 2 3 4 5 6 7 ಬ್ಲೌಸ್ ಪೀಸ್ನ ತೋರಿಸ್ತಿದ್ದಾರಲ್ಲಪ್ಪ ಅಂತ ಹೇಳೋದಾದರೆ, ಆಲ್ರೆಡಿ ನೀವು ತಮ್ಲೈನಲ್ಲಿ ನೋಡಿದ್ದೀರಾ. ನಾನು 7 ಬ್ಲೌಸ್ ಪೀಸ್ನ 1 ಅವರಲ್ಲಿ ಕಟಿಂಗ್ ಮಾಡಿದ್ದೀನಿ. ಸೊ ಒಂದು ಬ್ಲೌಸ್ನ ನಾನು ಕಟ್ ಮಾಡಲಿಕ್ಕೆ ತಗೊಳ್ಳೋ ಅಂಥ ಟೈಮು ಮಿನಿಮಮ್ 10 ನಿಮಿಷದ ಒಳಗಿರುತ್ತೆ. ಇದಿನ್ನೂ ಸ್ವಲ್ಪ 8 ನಿಮಿಷದಷ್ಟರೊಳಗೆ ಕ್ಲಿಯರ್ ಆಗಿದೆ. ಸ್ವಲ್ಪ ಬೇಗನೂ ಆಗಿರೋದುಂಟು, ಸ್ವಲ್ಪ ಲೇಟಾಗಿ ಆಗಿರೋದು ಉಂಟು. ನಾನಿವಾಗ ಟೈಮರ್ನ ಇಟ್ಟು ಕಟಿಂಗ್ ಮಾಡ್ಕೊಳ್ಳೋಣ ಅಂತ ಹೇಳಿ ಸ್ಟಾರ್ಟ್ ಮಾಡಿದೆ. ನನ್ನ ಕ್ಯಾಮ್ರಾನ ಸ್ಟ್ಯಾಂಡಿಗೆ ಹಾಕಿ ವಿಡಿಯೋ ಸ್ಟಾರ್ಟ್ ಮಾಡೋ ಅಷ್ಟರೊಳಗೆ ಸ್ವಲ್ಪ 1-2 ನಿಮಿಷ ಹೆಚ್ಚು ಕಡಿಮೆ ಆಯಿತು. ಸೊ ಟೈಮರ್ನ ಆನ್ ಮಾಡಿ ಸ್ಟಾರ್ಟ್ ಮಾಡಿದೆ ಕೆಲಸನ. ಏನಂತ ಅಂದರೆ, ನಮ್ಮ ಕೆಲಸದಲ್ಲಿ ನಮ್ಗೆ ಫೋಕಸ್ಸು ಬಹಳ ಮುಖ್ಯ. ನಾನಿವತ್ತು ಹಾಕಿದಂಥ ವಿಡಿಯೋಗೆ ತುಂಬ ಚೆನ್ನಾಗೇ ರೆಸ್ಪಾನ್ಸ್ ಬಂತು. ಥ್ಯಾಂಕ್ ಯು ಸೋ ಮಚ್ ಕಮೆಂಟ್ ಮಾಡಿರೋರು ಎಲ್ಲರಿಗೂ. ಕಟಿಂಗ್ ವಿಡಿಯೋನು ನನ್ನ ಸ್ಟಿಚಿಂಗ್ ವಿಡಿಯೋನು ಆ ರೀತಿ ನಿಮಗೆ ಅರ್ಥ ಆಗೋ ರೀತಿಯೇ ಒಂದು ಬ್ಲೌಸ್ನ ಸ್ಟಿಚ್ ಮಾಡಿ ತೋರಿಸ್ತೀನಿ. ಆವಾಗ ನಿಮಗೆ ಸ್ವಲ್ಪ ಕ್ಲಿಯರಾಗಿ ಅರ್ಥ ಆಗ್ಬೋದು. ನನ್ನ ಕಮೆಂಟ್ಗೆ ರಿಪ್ಲೈ ಕೆಲಸದ ಮೂಲಕನೇ ಕೊಡೋಣ ಅಂತೇಳಿ ಸುಮ್ಮನೆ ಅದೇ ರಿಪ್ಲೈ ಮಾಡಿಲ್ಲ. ನೀವೆಲ್ಲರೂ ಎಷ್ಟು ಟೈಮ್ ತಗೋತೀರಾ ಒಂದು ಬ್ಲೌಸ್ನ ಕಟಿಂಗ್ ಮಾಡಲಿಕ್ಕೆ ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ, ಓಕೆನಾ? ನಾನು ಇವಾಗ ತುಂಬ ಕೆಲಸದ ಒತ್ತಡ ಜಾಸ್ತಿ ಇರೋ ಕಾರಣ ಡೇ ಆ್ಯಂಡ್ ನೈಟ್ ಅಂತ ಏನು ನೋಡೋ ಆಗಿಲ್ಲ. ಮನೇಲೂ ಕೆಲಸ ಮಾಡ್ಕೊಂಡು ಅಲ್ಲೂ ಕೆಲಸ ಮಾಡಲೇಬೇಕು. ಯಾಕಂತಂದರೆ ಕೆಲಸ ಇದ್ದಾಗ ಕೆಲಸ ಮಾಡಬೇಕು, ಕೆಲಸ ಇಲ್ಲದೆ ಇದ್ದಾಗ ರೆಸ್ಟ್ ಮಾಡಬೇಕು. ಮತ್ತು ನಮ್ಮ ವೈಯಕ್ತಿಕ ಪರ್ಸ್ನಲ್ ಏನಿರುತ್ತೆ ಫಂಕ್ಷನ್ನು ಅದು ಇದು ಅಂತ ಹೇಳಿ ತುಂಬ ಡಿಲೇ ಮಾಡಿರ್ತೀವಿ. ನನಗಿವತ್ತಾದಂಥದ್ದು ಏನಂತ ಅಂದರೆ, ನನಗೆ ಒಬ್ಬರು ಬ್ಲೌಸ್ ಕೊಟ್ಟಿದ್ದರು. ಸೊ ಅವರು ಕೇಳ್ತಲೇ ಇದ್ದರು. ಅವರು ಯಾವ ರೀತಿ ಅಂತಂದರೆ, ಅವ್ರು ಬರ್ತೀನಿ ಅಂದಿದ್ದ ಟೈಮಿಗೆ ಬರ್ತಿರಲಿಲ್ಲ. ಸೊ ನನಗೆ ಮೈಂಡ್ಸೆಟ್ಟು, ನೀವು ಆಲ್ಮೋಸ್ಟು ಟೈಲರ್ ಆಗಿದ್ದರೆ ಗೊತ್ತಿರುತ್ತೆ, ಬರ್ತೀನಂತ ಹೇಳಿ ಆ ಟೈಮಿಗೆ ಬಂದು ಅವರು ಕೇಳ್ತಾರೆ ಅನ್ನೋ ಒಂದು ಇಂಟೆನ್ಷನ್ ಇತ್ತು ಅಂತಂದರೆ ನಾವು ಆಲ್ಮೋಸ್ಟ್ ಆ ಟೈಮಿಗೆ ಸ್ಟಿಚ್ ಮಾಡ್ತೀವಿ. ಅವ್ರು ಬರ್ತೀವಂತ ಹೇಳಿ 1 ವೀಕ್ ಆದ್ರೂ ಬರಲ್ಲ ಅನ್ನೋ ಕ್ಯಾರೆಕ್ಟ್ರ್ ಅಂತ ಕಸ್ಟಮರ್ ಆದರೆ ನಾವೇನು ಮಾಡ್ತೀವಂದರೆ, ಯಾವ ಟೈಲರ್ ಆದರೂ ಅಷ್ಟೇ ಸ್ವಲ್ಪ ಡಿಲೇ ಮಾಡ್ತೀವಿ. ಅವ್ರು ಹೆಂಗಿದ್ರು ಇವತ್ತು ಬರಲ್ಲ, ನಾಳೆ ಬರ್ಬೋದು, ಇಲ್ಲ ನಾಡಿದ್ದು ಬರ್ಬೋದು ಅಂತ. ಅದೇ ರೀತಿಯೇ ಅವರಿಗಾಯಿತು. ಅವರು ನಾನು ಎಷ್ಟು ಕನ್ವಿನ್ಸ್ ಮಾಡಿದ್ರೂ ಅವರು ಕನ್ವಿನ್ಸ್ ಆಗಿಲ್ಲ. 3 ಬ್ಲೌಸ್ ಕೊಟ್ಟಿದ್ರು, 1 ಬ್ಲೌಸ್ ಸ್ಟಿಚ್ ಮಾಡಿದ್ದೆ. ಹಾಗಾಗಿ ರಿಟರ್ನ್ ಇಸ್ಕೊಂಡೋದ್ರು. ಆಗ ನನಗೆ ಅನ್ನಿಸ್ತು, 1 ಸೆಕೆಂಡ್ 1 ಅವರ್ಗೆಲ್ಲ ಕ್ಲಿಯರ್ ಮಾಡೋ ಕೆಲಸನ ನಾನು ವಾಪಸ್ ಕೊಟ್ಟನಲ್ಲ. ಅಂದರೆ ನನಗೆ ಅಮೌಂಟು ಬಟ್ಟೆ ಇಲ್ಲ ಅಂತಲ್ಲ. ಸೊ ಬಟ್ಟೆ ಇವತ್ತು ಬರೋದು ಸ್ಟಿಚ್ ಮಾಡಿದ್ರೆ ಅಮೌಂಟ್ ಸಿಗುತ್ತೆ. ಅಂದರೆ ಒಂದು ಕೆಲಸ ನಮಗೆ ಬಂದು ವಾಪಸ್ ಕೊಡೋದು ನನಗೆ ಅದು ಗಿಲ್ಟ್ ಫೀಲು ಅಂತಲೇ ಅಂದ್ಕೋಬೋದು. ಅವರು ಈಸ್ಕೋಬೇಕಿದ್ರು ನಾನು ಎಲ್ಲ ಸೀರೆನೂ ಇಟ್ಟಿದ್ದೆ ನಿಮ್ಮ ಹತ್ರ ಹೊಲ್ಸ್ಕೊಳ್ಳೋಣ ಅಂತ, ನೀವು ಹಿಂಗೆ ಟೈಮಿಗೆ ಸರಿಯಾಗಿ ಕೊಟ್ಟಿಲ್ಲ, ಹಂಗೆ ಹಿಂಗೆ ಅಂತ. ಏನು ಮಾಡೋಕ್ಕಾಗುತ್ತೆ ಅಲ್ವಾ? ನಾವು ಏನು ಬೇಕು ಅಂತ ಏನು ಮಾಡಿರಲ್ಲ, ಬಟ್ ಏನು ಮಾಡೋಕ್ಕಾಗಲ್ಲ. ಆ ರೀತಿ ನನಗೆ ನಾನೇ ಸಮಾಧಾನ ಮಾಡ್ಕೊಂಡೆ. ಬಟ್ ನನಗಷ್ಟು ಸಮಾಧಾನ ಆಗಿಲ್ಲ, ಓಕೆನಾ? ನಾವು ಇವತ್ತು ನಾಳೆ ಅವ್ರು ಬರ್ತಾರೆ ಅಂತ ಅಂದರೆ ಆಲ್ಮೋಸ್ಟ್ ರಿಸ್ಕ್ ಆದರೂ ಸರಿಯೇ ಕೆಲಸ ಮಾಡ್ತೀವಿ. ಅವರು ನಾಡಿದ್ದು ಬರ್ಬೋದು ಅಂತ ಅಂದರೆ ಪರವಾಗಿಲ್ಲ ನಾಳೆ ಮಾಡ್ಕೊಳ್ಳೋಣ ಅನ್ನೋ ಕ್ಯಾಟಗರಿಗೆ ಸೇರ್ತೀವಿ ನಾವು ಅಂತ ಅಂದರೆ ಟೈಲರ್ಸ್ ಕೇಳ್ತಿರೋದು. ಆಲ್ಮೋಸ್ಟ್ ನೀವು ಟೈಲರ್ ಆಗಿದ್ದು ನೀವು ಆ ಥರ ಕ್ಯಾಟಗರಿ ಎಲ್ಲ. ನಾನು ಅವ್ರು ಬರೋದಕ್ಕೂ ಮುಂಚೆ ಸ್ಟಿಚ್ ಮಾಡ್ತೀನಿ ಅಂತ ಅಂದ್ಕೊಂಡು ಯಾರ್ಯಾರು ಇರ್ತೀರ ಅವ್ರಿಗೆ ಕಮೆಂಟ್ ಮಾಡಿ ತಿಳಿಸಿ, ಓಕೆನಾ? ಆಲ್ಮೋಸ್ಟ್ ನನ್ನ ಫ್ಯಾಮಿಲೀಲಿ ತುಂಬ ಜನ ಟೈಲರ್ ಇದ್ದಾರೆ. ಸೇಮ್ ಕ್ಯಾಟಗರಿಗೆ ಸೇರಿರ್ತಾರೆ. ಹಾಗಾಗಿ ಹಂಗಂದೆ ಅಷ್ಟೇ. ಎಲ್ರದ್ದು ಊಟ ಆಯಿತಾ? ನನ್ನ ಕಟಿಂಗ್ ಈ ರೀತಿ ತುಂಬ ಸಿಂಪಲ್ಲಾಗಿರುತ್ತೆ. ಯಾವುದೇ ಜಾಸ್ತಿ ಇಂಚು ಆ ಥರ ಇರಲ್ಲ. ತುಂಬ ಈಸಿ ಮೆಥಡಲ್ಲೇ ಇದೆ. ಹಾಗಾಗಿ ತುಂಬ ಸ್ಪೀಡಾಗಿ ಕಟಿಂಗ್ನ ಮಾಡ್ಕೋಬೋದು. ನೀವು ನೋಡ್ತಿರ್ಬೋದು, ನಾನು ಸ್ಲೀವಿಗೆ ಸಪ್ರೇಟ್ ಮಾಡ್ತೀನಿ. ಕೆಳಗಡೆ ಸ್ವಲ್ಪ ಅದು ಲೈನಿಂಗ್ ಬಟ್ಟೆಲಿ ಸ್ವಲ್ಪ ತಿಕ್ಕಾಗಿ ಬರುತ್ತಲ್ಲ, ಅದು ನುಲ್ಕೊಳ್ಳುತ್ತೆ ಅಂತೇಳಿ ಅದನ್ನು ವೇಸ್ಟೇಜಾಗಿ ಕಟಿಂಗ್ ಮಾಡ್ತೀನಿ. ಲಾಸ್ಟಲ್ಲಿ ಅದನ್ನು ಕಟ್ಟಲಿಕ್ಕೆ ಯೂಸ್ ಮಾಡ್ತೀನಿ. ಈ ರೀತಿ ಕಟ್ ಮಾಡಿ ಇಟ್ಟಾಗ ಸ್ಟಿಚ್ ಮಾಡೋದು ತುಂಬ ಈಸಿ. ಕಟಿಂಗೇ ಸ್ವಲ್ಪ ಈಗ 1 ಅವರ್ ಸ್ವಲ್ಪನೂ ಅಲ್ಲಾಡಿಲ್ಲ, ಸ್ವಲ್ಪನೂ ಕತ್ತೆತ್ತಿಲ್ಲ. ಮೂವಿ ಹಾಕಿದ್ರು ಮೂವಿ ಸ್ಟೋರಿ ಕೇಳ್ತಾ ಕೆಲಸ ಮಾಡ್ಕೊಂಡಿದ್ದೀನಿ. ಆ ರೀತಿ ಆಗಿರುತ್ತೆ. ಸ್ಕೇಲ್ನ ಆಲ್ಮೋಸ್ಟ್ ಎಲ್ಲರೂ ಯೂಸ್ ಮಾಡಿ. ಆವಾಗ ಸ್ಟ್ರೈಟ್ ಗೆರೆ ಬರುತ್ತೆ. ಸುಮ್ಮನೆ ಸಂದು ಅಕ್ಕಪಕ್ಕ ಹೋಗೋದೆಲ್ಲ ಅಷ್ಟು ಹಿಂಸೆ ಅಲ್ವಾ? ಈ ರೀತಿ ಸ್ಟ್ರೈಟ್ ಸ್ಕೇಲ್ನ ಯೂಸ್ ಮಾಡಿದಾಗ ಏನಾಗುತ್ತೆ, ಸ್ಕೇಲ್ನ ತುಂಬ ಚೆನ್ನಾಗಿ ಕಟಿಂಗ್ ಬರುತ್ತೆ. ತುಂಬ ಜನ ನನ್ನ ವೀಡಿಯೋನ ಇಷ್ಟಪಟ್ಟು ನೋಡ್ತಿದ್ದೀರಾ. ಪ್ರತಿದಿನ ಒಂದೊಂದು ವೀಡಿಯೋನ ಹಾಕ್ತೀನಿ.
ಇವಾಗ ಹಾಕ್ತಿರೋ ವೀಡಿಯೋ ಏನು ಗೊತ್ತಾ, ಸುಮ್ಮನೆ ಕಟಿಂಗ್ ವೀಡಿಯೋ ಅಂತ ಹೇಳಿ ಹಾಕಿದ್ದು. ನಾಳೆ ನಾನು ಎಷ್ಟು ಬ್ಲೌಸ್ನ ನಾನು ಸ್ಟಿಚ್ ಮಾಡ್ತೀನಲ್ವ ಅದನ್ನು ವೀಡಿಯೋ ಮಾಡಿ ಹಾಕ್ತೀನಿ. ಈಗ ನಾನು ಕಟಿಂಗ್ ಮಾಡ್ಕೊಂಡಿರೋ 7 ಬ್ಲೌಸ್ನ ಎಷ್ಟು ಹೊತ್ತು ಟೈಮ್ ತೊಗೊಂಡು ಸ್ಟಿಚ್ ಮಾಡಿದೆ ಅಂತ ಹೇಳಿ ವೀಡಿಯೋ ಮಾಡಿ ಹಾಕ್ಬೇಕು ಅಂದ್ಕೊಂಡಿದ್ದೀನಿ. ಮಾರ್ನಿಂಗ್ ಏನಾದ್ರು ಸ್ವಲ್ಪ ಬೇಗ ಎಚ್ಚರ ಆದರೆ ಮಾರ್ನಿಂಗ್ಗೆ ಮನೆಯಲ್ಲೇ ಹೊಲಿದ್ಬಿಟ್ಟು ಆಮೇಲೆ ಶಾಪಿಗೆ ಹೋಗೋಣ ಅಂದ್ಕೊಂಡಿದ್ದೀನಿ. ಮನೆಯಲ್ಲೇ ಸ್ಟಿಚ್ ಮಾಡಿದ್ರೂ ಹಾಕ್ತೀನಿ. ಮಕ್ಕಳು ಸ್ಕೂಲ್ ಟೈಮ್ ಅಲ್ವಾ, ಸೊ ಅವರಿಗೆ 8:30ಗೆ ವ್ಯಾನ್ ಬರುತ್ತೆ. ಅಷ್ಟೊತ್ತಿಗೆ ತಿಂಡಿ ಮಾಡಿ ಎಲ್ಲ ಕಳಿಸ್ಬಿಟ್ಟು ಹಾಕಬೇಕು. ಸ್ವಲ್ಪ ನನಗೆ ಕೆಲವೊಂದು ಸಲ ಪ್ರೆಷರ್ ಜಾಸ್ತಿ ಇತ್ತಂದರೆ ಅಷ್ಟು ನಿದ್ದೆ ಬರೋಲ್ಲ. ನನಗಂತಲ್ಲ, ಯಾರಾದರೂ ಅಷ್ಟೇ, ಟೈಲರ್ಸ್ಗೆ ಅಷ್ಟು ಚೆನ್ನಾಗಿ ನಿದ್ದೆ ಬರೋಲ್ಲ ಅನ್ಕೋತೀನಿ. ನಾನು ಅದೇ ಥರನೇ, ಸ್ವಲ್ಪ ನಿದ್ದೆ ಕಡಿಮೆ ಆಗುತ್ತೆ. ಅಂಥ ಟೈಮಲ್ಲಿ ಸ್ವಲ್ಪ ಬೇಗ ಎದ್ದು ಕೆಲಸನ ಸ್ಪೀಡಾಗಿ ಮಾಡ್ಕೋತೀನಿ. ನಿಮ್ಮದೆಲ್ಲ ಯಾವ್ಯಾವ ರೀತಿ ಮೇಂಟೆನೆನ್ಸ್ ಮಾಡ್ತೀರಾ ಟೈಲರ್ಸ್ ಅಂತ ಕಮೆಂಟ್ ಮಾಡಿ ತಿಳಿಸಿ. ನನ್ನ ಟೈಲರಿಂಗ್ ವೃತ್ತಿಲಿ ನಾನು ಮಾಡ್ತಿರೋ ಕೆಲಸ ನಿಮಗೆ ಯಾರಿಗಾರು ಪರ್ಫೆಕ್ಟ್ ಅನಿಸಿದರೆ ನನಗೆ ಅದನ್ನು ಒಂದು ಲೈಕ್ ಮುಖಾಂತರ ಏನು ಹೇಳ್ತಾರೆ, ನನ್ನ ಕೆಲಸನ ನನಗೆ ಅರ್ಥ ಮಾಡಿಸಿ. ಕೆಲವೊಂದು ಸರಿ ಅನಿಸುತ್ತೆ ನಮ್ಮ ಕೆಲಸನ ಇನ್ನೊಬ್ಬರು ಸಹ ಇಷ್ಟಪಡ್ತಾರಲ್ವ ಅಂತ ಹೇಳಿ. ನಿಮ್ಮ ಕಮೆಂಟ್ಗಳ್ನ ಓದಿ ನನಗೆ ತುಂಬ ಖುಷಿನೇ ಆಗುತ್ತೆ. ಎಷ್ಟು ಒತ್ತಡ ಇದ್ದರೂ ನನಗೆ ವೀಡಿಯೋ ಮಾಡಬೇಕು, ಅಯ್ಯೋ ಯಾರು ವೀಡಿಯೋ ಮಾಡ್ತಾರೆ ಅಂತ ಅನಿಸ್ತಾಯಿತ್ತು ನಿಜಕ್ಕೂ. ಆದರೆ ಇವತ್ತು ನನಗೆ ಬಂದಿರೋ 3-4 ಕಮೆಂಟಲ್ಲೇ ನನಗೆ ತುಂಬ ಖುಷಿ ಆಯಿತು. ಸೊ ಹಾಗಾಗಿ ಇದನ್ನು ನೈಟು ಕಟಿಂಗ್ ಮಾಡಬೇಕಿದ್ರೆ ಮನೆಗೆ ಕಂಪಲ್ಸರಿ ನಾನು ಮನೆಗೆ ತೊಗೊಂಡೋಗ್ತೀನಿ ಕಟಿಂಗ್ ಮಾಡಲಿಕ್ಕೆ. ಹಾಗಾಗಿ ಕಟಿಂಗ್ ಮಾಡಬೇಕಿದ್ರೆ ವೀಡಿಯೋ ಮಾಡ್ಕೊಳ್ಳೋಣ, ಸ್ವಲ್ಪ ಹೊತ್ತು ಮಾತಾಡಿಕೊಂಡು ವೀಡಿಯೋಗೆ ಎಡಿಟ್ ಮಾಡಿ ಮಲಿಕೊಳ್ಳೋಣ ಅಂತ ಹೇಳಿ ಕಟಿಂಗ್ ಮಾಡಿಕೊಂಡೆ. ಇನ್ನು ಮಾರ್ನಿಂಗ್ ಸ್ವಲ್ಪ ಬೇಗ ಎದ್ದೆ ಸ್ಟಿಚಿಂಗ್ ಸ್ಟಾರ್ಟ್ ಮಾಡ್ತೀನಿ. ಎಷ್ಟು ಸ್ಪೀಡಾಗಿ ಸ್ಟಿಚ್ ಮಾಡ್ತೀನಿ ಅಂತಲೂ ಸ್ಟ್ಯಾಂಡಲ್ಲಿಗೆ ಫೋನ್ನ ಹಾಕಿ ಸ್ವಲ್ಪ ಮಾತಾಡಿಕೊಂಡೆ. ಒಂದು ಬ್ಲೌಸ್ನ ನಾನು ಫುಲ್ಲು ಕಟಿಂಗು ಮತ್ತು ಸ್ಟಿಚಿಂಗ್ನ ಏನು ವಾಯ್ಸೇ ಕೊಡ್ದಿರ ಮಾಡ್ಬೇಕು ಅಂದ್ಕೊಂಡಿದ್ದೀನಿ. ಸೊ ನಾಳೆ ಮಾಡೋಕ್ಕಾಗಲ್ಲ, ನಾಳೆ ಅಲ್ಲ, ಸ್ವಲ್ಪ ಆಷಾಢನೇ ಸ್ಟಾರ್ಟ್ ಆಗಲಿ. ಈಗ ಒಂದು ವಾರ ತುಂಬ ಬ್ಯುಸಿ ಇದ್ದೀನಿ. ಇದೇ ಥರ ದಿನಕ್ಕೆ ಎಷ್ಟು ಹೊಲಿತೀನಿ ಅಂತ ಹೇಳಿ ವಿವರಣೆ ಕೊಡ್ತಾ ಬೇಕಿದ್ರೆ ಹಾಕಿರ್ತೀನಿ. ಆಷಾಢ ಬಂದ ತಕ್ಷಣ ಸ್ಟಾರ್ಟಿಂಗ್ ನನ್ನ ಮೊದಲನೇ ವೀಡಿಯೋ ನೀವು ಕೇಳಿರೋ ರೀತಿ ಕಟಿಂಗು ಮತ್ತು ಸ್ಟಿಚಿಂಗು ಯಾವುದೇ ವಾಯ್ಸ್ ಕೊಡ್ದಿರ ಏನು ಕಟ್ ಮಾಡ್ತೀನಿ, ಏನು ಸ್ಟಿಚ್ ಮಾಡ್ತೀನಿ ಅದೇ ಟೈಮರ್ ಇಟ್ಟು ನಿಮ್ಮ ಮುಂದೆ ತರ್ತೀನಿ. ಓಕೆನಾ? ನನ್ನ ಬ್ಲೌಸ್ ಕಟ್ಟಿಂಗು ತುಂಬ ಜನಕ್ಕೆ ಈಸಿ ಅಂತಲೇ ಕಾಣಿಸ್ಬೋದು ಅಂತ ಅನ್ಕೋತೀನಿ. ನನಗೆ ನಿಜಕ್ಕೂ ತುಂಬ ಈಸಿ ಇದೆ. ಇದು ಲಾಸ್ಟ್ ಬ್ಲೌಸು, 7ನೇ ಬ್ಲೌಸು. ನಾನೇನು ಗೊತ್ತಾ, ಹೋಲ್ಸೇಲಲ್ಲಿ ಸ್ವಲ್ಪ ಲೈನಿಂಗ್ನ ಹಾಕಿಸ್ಕೊತೀನಿ. ಒಂದು 10,000 20,000ದವರೆಗೆ ಲೈನಿಂಗು ಲೇಸು ಎಲ್ಲ ತಗೋತೀನಿ. ಹಾಗಾಗಿ ನನಗೆ 1 ಮೀಟರ್ನೇ ಲೈನಿಂಗ್ನ ತಗೋತೀನಿ. ಇಲ್ಲ ಕೆಲವೊಂದು ಸರಿ ಸ್ವಲ್ಪ ಕಡಿಮೆನೂ ಆಗಿರ್ಬೋದು, ಬಟ್ ನಾನು ಜಾಸ್ತಿನೇ ತಗೊಳ್ತೀನಿ. ವೇಸ್ಟ್ ಆದರೂ ಪರವಾಗಿಲ್ಲ. ಕಟಿಂಗ್ ಟೈಮಲ್ಲಿ, ಸ್ಟಿಚಿಂಗ್ ಟೈಮಲ್ಲೆಲ್ಲ ಜೈಂಟ್ ಎಲ್ಲ ಹಾಕ್ಕೊಂಡೆಲ್ಲ ರಿಸ್ಕ್ ಅಂತ ಹೇಳಿ ಸ್ವಲ್ಪ ಜಾಸ್ತಿನೇ ಕಟಿಂಗ್ ಮಾಡ್ಕೋತೀನಿ. ನಮ್ಮನೆಯವರು ಬೈತಿರ್ತಾರೆ, ಇಷ್ಟೊಂದು ವೇಸ್ಟ್ ಮಾಡ್ತೀಯಲ್ಲ ಬಟ್ಟೆನ ಅಂತ. ವೇಸ್ಟ್ ಆದರೂ ಪರವಾಗಿಲ್ಲ, ಒಂದು ₹2 ಹೆಚ್ಚು ಕಮ್ಮಿ ಬರುತ್ತೆ. ಆದರೆ ಸ್ಟಿಚ್ ಮಾಡಬೇಕಿದ್ರೆ ನಮಗೆ ಕಂಫರ್ಟ್ ಝೋನ್ ಅನ್ನೋದು ಸಿಗುತ್ತೆ ರೀ ಅಂತ ಹೇಳ್ತೀನಿ. ಸರಿ ಬಿಡವ ಅಂತ ಹೇಳ್ತಾರೆ. ಆಲ್ಮೋಸ್ಟ್ ನಿಮಗೂ ಅಷ್ಟೇ ಅಲ್ವಾ? ಕಟಿಂಗ್ ಮಾಡೋದಕ್ಕಿಂತ ಹೆಚ್ಚಾಗಿ ಸ್ಟಿಚಿಂಗ್ ಮಾಡಬೇಕಾದ್ರೆ ಸಣ್ಣ ಸಣ್ಣ ಪೀಸೆಲ್ಲ ಹುಡುಕ್ಬೇಕಂದ್ರೆ ರಿಸ್ಕು. ಅದ್ರ ಬದಲು 1 ಮೀಟ್ರು 1.5 1.10 1.15 ಈ ಥರನೇ ಕಟಿಂಗ್ ಮಾಡ್ಕೋತೀನಿ. ಕ್ಯಾನ್ವಾಸ್ ಕಟಿಂಗ್ ಮಾಡ್ಕೊಂಡು ಏನಾದ್ರು ಡಿಸೈನ್ ಮಾಡಬೇಕು, ಸ್ವಲ್ಪ ತುಂಬ ಟಫ್ ಇತ್ತು ಅಂತಂದರೆ ನೀವು ನಂಬಲ್ಲ, ನಾನು ಕಾಟನ್ ಲೈನಿಂಗ್ 2 ಮೀಟ್ರನ್ನೇ ತರಿಸ್ತೀನಿ ಗೊತ್ತಾ? ನೀವು ನೋಡ್ಬೋದು. ಟೈಮರ್ ಆನ್ ಮಾಡಿ 52 ನಿಮಿಷ 22 ಸೆಕೆಂಡ್ಸ್ ಆಗಿದೆ. ಈಗ ಆಫ್ ಮಾಡಿದೆ. ಈಗ ನಿಮಗೆ 9 ಗಂಟೆ 9 ನಿಮಿಷದಲ್ಲಿ ನಾನು ಕಟಿಂಗ್ ಮಾಡಲಿಕ್ಕೆ ಕೂತಿದ್ದು. ಈಗ ನಾನು ಎಷ್ಟು ಬ್ಲೌಸ್ನು ನಿಮ್ಮ ಮುಂದೆ ಯಾವ ರೀತಿ ಜೋಡಿಸಿದ್ನಲ್ವ ಅದೇ ರೀತಿ ಇದೆ. 10 ಗಂಟೆ 5 ನಿಮಿಷಕ್ಕೆ ಅಂದರೆ 1 ಅವರ್ ಒಳಗೆ, 1 ಅವರ್ಗೂ ಒಂದು 5-10 ನಿಮಿಷ ಮುಂಚೆನೇ ನಾನು, ಯಾಕೆಂದರೆ ಸ್ಟಾರ್ಟ್ ಮಾಡೋದಕ್ಕೆ ಸ್ಟ್ಯಾಂಡಿಗೆಲ್ಲ ಹತ್ರಕ್ಕೆ ತಗೊಂಡೇ ಇರಲಿಲ್ಲ. ಫೋನೆಲ್ಲ ಅದಕ್ಕೆ ಹಾಕೋಷ್ಟರೊಳಗೆ ಲೇಟ್ ಆಯಿತು. ನನ್ನ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಇದೇ ರೀತಿ ನನಗೆ ಸಪೋರ್ಟ್ ಮಾಡಿ, ಇನ್ನಷ್ಟು ಮೋಟಿವೇಶನ್ ನನಗೂ ಸಿಗ್ಬೋದು, ನಿಮಗೂ ಸಿಗ್ಬೋದು ಅನ್ನೋ ಒಂದು ದೃಷ್ಟಿಯಿಂದ ವಿಡಿಯೋ ಮಾಡ್ತಿದ್ದೀನಿ. ಥ್ಯಾಂಕ್ ಯು ಸೋ ಮಚ್.